ನನ್ನ ಮಾತ್ ನೋಡಿದ್ರೆ ಅವರೆಲ್ಲ ಸತ್ತೋಗ್ತಾರೆ. ಅವ್ರಿಬ್ರು ಮಾತಾಡಿಲ್ಲ ಅಂದ್ಮೇಲೆ ಮಧ್ಯದಲ್ಲಿ ಯಾಕೆ ಹೋಗ್ಬಿಟ್ಟು ಕಡ್ಡಿ ಅಳ್ಳಾಡ್ಸ್ತಾರೆ? ಕಡ್ಡಿ ಅಳ್ಳಾಡ್ಸರ್ಗೆ ಕಡ್ಡಿ ಎತ್ಕೊಂಡು ಮುಚ್ಕೊಂಡು ನಿಮ್ ಪಡಂಗ್ ನೀವು ಸೈಡ್ಗೆ ಹೋಗ್ರಿ, ಅಂದ್ರೆ ಕಡ್ಡಿ ಎಲ್ಲ ನಿಮ್ ಕೈನೇ ಕತ್ತರಿಸ್ಬಿಡ್ತೀನಿ ಅಂತ ಹೇಳಿ ಥರ್ಡ್ ಪರ್ಸನ್ ಗಳು ಬೇಕಾದಷ್ಟು ಬಂದಿದೆ. ನನ್ ಫೋಟೋನು ಕೊಡ್ತೀನಿ ಅಂತ ಹೇಳಿದ್ರೆ ನಾನ್ ಅವಾಗ ಸಖತ್ತಾಗೆ ಟಾಂಗ್ ಕೊಟ್ಟಿದ್ದೀನಿ. ನಾವ್ ಬ್ಯಾಟಿಂಗ್ ಮಾಡ್ತಾ ಇರ್ತೀವಿ ಯಾವಾಗ್ಲೂ. ಹುಚ್ಚ ಅಭಿಮಾನ ಅನ್ಕೊಂಡ್ರೆ ನೀವು ಹುಚ್ಚರುಗಳು. ತಮಾಷೆ ನೋಡ್ತಾ ಇರೋದು ಯಾರೋ ಹಾಕ್ತಾ ಇರೋದು ದರ್ಶನ್ ಸರ್ ಫ್ಯಾನ್ ಆಗಿರ್ಬೋದು, ಸುದತ್ ಸರ್ ಫ್ಯಾನ್ ಆಗಿರ್ಬೋದು, ಯಾವತ್ತೂ ಜಗಳ ಮಾಡ್ಕೊಳಲ್ಲ. ಈ ಬೇಡದಿರುವಂತ ಕಸ ಕಡ್ಡಿಗಳು ಅನ್ನೋದು ಏನಿರುತ್ತೆ ಅಂತ ಬಾಲ ಕಟ್ಕೊಡ್ಬೇಕು ಅಂದ್ರೆ ಕೆಟ್ಟದಾಗ ಮೆಸೇಜ್ ಹಾಕ್ತಾರಲ್ಲ, ಅವ್ರ ಐಡಿನ ಬ್ಲಾಕ್ ಮಾಡ್ಬೇಕು ಅಂತ ಕೇಳ್ಕೊತೀನಿ. ಮೇಡಮ್ ಇದನ್ನೆಲ್ಲ ನೋಡಿದಾಗ ಫ್ಯಾಮಿಲಿ ಕಡೆಯಿಂದ ಆಗಲಿ ಫ್ರೆಂಡ್ಸ್ ಕಡೆಯಿಂದ ಆಗಲಿ ಹೊರಗಡೆ ನೀವು ಪಬ್ಲಿಕ್ ಅಲ್ಲಿ ಓಡಾಡಬೇಕಾದ್ರೆ ಸೊ ಇದ್ರ ಬಗ್ಗೆ ನಿಮ್ಗೆ ಯಾವ ರೀತಿ ಎಲ್ಲ ಗುಡ್ ಆರ್ ಬ್ಯಾಡ್ ಎರಡು ಒಪಿನಿಯನ್ ಇದೆ. ಆಕ್ಚುಲಿ ಗುಡ್ಗಿನ ನನ್ಗೆ ಬ್ಯಾಡ್ ಒಪಿನಿಯನ್ ಜಾಸ್ತಿ. ನಟ ನಟಿಯರ್ಗೆ ಏನ್ ಬರುತ್ತೆ ಅದಕ್ಕಿಂತ 10ರಷ್ಟು ಮೆಸೇಜ್ಗಳು ನಮ್ಗೆ ಬರುತ್ತೆ. ಅಂಬರೀಶ್ ಮಾಮ ಮತ್ತೆ ವಿಷ್ಣುವರ್ಧನ್ ಸರ್ದು ಇದ್ದಿದ್ದು ಬಾಂಡಿಂಗು ಅದೇ ತರ ಇವ್ರ ಬಾಂಡಿಂಗು ಕೂಡ ಇರುತ್ತೆ. ಕಾಣ್ದಿರ ಕೈ ಅನ್ನೋದೊಂದು ಇರುತ್ತಲ್ವಾ, ಇಬ್ರು ಕಂಡ್ರು ಆಗ್ದಿರೋರು ಒಬ್ರು ಇರ್ತಾರಲ್ಲ, ದಿಸ್ ಮೈ ಕ್ರಶ್. ನನಗೆ ಡಿ ಬಾಸ್ ಅಂದ್ರೆ ಸಖತ್ ಇಷ್ಟ. ಅಣ್ಣ ಬಂದು ಸ್ಟ್ರೆಂತ್, ಡಿ ಬಾಸ್ ಬಂದು ಹಾರ್ಟ್. ಕೆಲವರು ನಾನಿರೋ ಪರ್ಸನಾಲಿಟಿಗೆ ತಲೆ ಬಿಟ್ಟು ಬೇರೆ ಏನಾದ್ರೂ ಹೇಳ್ತಾರೆ. ಅವ್ರ ಪ್ರೀತಿ ವಿಶ್ವಾಸದಲ್ಲಿ ನಾನು ಕಳ್ದೋಗಿದ್ದೀನಿ. ಒಂದ್ ಮೂಗ್ಬಟ್ ತಡೆನೂ ಬಿಡಲ್ಲ, ಕತ್ತಲ್ಲ ಚೈನು ಬಿಡಲ್ಲ. ಸತ್ತದಾಗ ಈ ವಾರ್ ಗೀರ್ ಎಲ್ಲ ವೇಸ್ಟ್. ಲೈಫ್ ಅಲ್ಲಿ ಬೇರೆ ಏನು ಮಾಡಕ್ಕೆ ಕೆಲಸ ಇಲ್ಲ ಅನ್ಸುತ್ತಲ್ಲ, ಅದಕ್ಕೆ ಟಾಂಗ್ ಕಟ್ಕೊಂಡು ಕೂತಿದ್ದಾರೆ. ನೋಡ್ಬಿಟ್ಟು ಹುರ್ಕೊಳ್ರಿ, ಯಾರು ಸ್ವಲ್ಪ ಹುರ್ಕೊಳ್ರಿ, ಜಾಸ್ತಿ ಹೋಗ್ಬೇಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಲೆಟ್ಸ್ ಗೋ. ತಮಾಷೆ ನೋಡ್ತಾ ಇರೋದು ಯಾರೋ ಹಾಕ್ತಾ ಇರೋದು ಮೂರನೇ ವ್ಯಕ್ತಿಗಳು ಅಂತ ಹೇಳ್ಬೇಕಾಗುತ್ತೆ. ಯಾವ್ದೇ ಕಾರಣಕ್ಕೂ ದರ್ಶನ್ ಸರ್ ಫ್ಯಾನ್ ಆಗಿರ್ಬೋದು, ಸುದತ್ ಸರ್ ಫ್ಯಾನ್ ಆಗಿರ್ಬೋದು, ಯಾವತ್ತೂ ಜಗಳ ಮಾಡ್ಕೊಳಲ್ಲ. ಅವ್ರವ್ರ ಅಭಿಮಾನಿ ಮನ್ಸಲ್ಲಿ ಎಷ್ಟು ಅಭಿಮಾನ ಇಟ್ಟಿರ್ತಾರೆ ಅವ್ರು ಅಷ್ಟೇ ಲೆವೆಲ್ಗೆ ಎತ್ತಿಟ್ಟಿರ್ತಾರೆ ಅವ್ರನ್ನ ಅಂತ ಹೇಳಿ ನಾನು ಹೇಳ್ತೀನಿ. ಈ ಬೇಡದಿರುವಂತ ಕಸ ಕಡ್ಡಿಗಳು ಅನ್ನೋದು ಏನಿರುತ್ತೆ ಅಂತವ್ರುಗಳು ಮಾಡ್ತಾ ಇರ್ತಾರೆ. ಅಂತವ್ರುಗಳು ಬಾಲ ಕಟ್ಕೊಡ್ಬೇಕು ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಸ್ಟ್ ಟ್ರೆಂಡಿಂಗ್ ವಿಡಿಯೋಸ್ ಗಳು ಎಲ್ಲೇ ನೋಡ್ತಾ ಇರುತ್ತೆ. ಕೆಟ್ಟದಾಗ ಮೆಸೇಜ್ ಹಾಕ್ತಾರಲ್ಲ, ಅವ್ರ ಐಡಿನ ಬ್ಲಾಕ್ ಮಾಡ್ಬೇಕು ಅಂತ ಕೇಳ್ಕೊತೀನಿ. ಕನ್ನಡಿಗರಿಗೆ ಎಲ್ಲಾರ್ಗು ಬಂದು ನಮ್ಮ ಅಣ್ಣನ ಮೂವಿ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ ಕಿಚ್ಚ ಅನ್ನೋದು ಎಲ್ಲ ನಮ್ ಕನ್ನಡ ಸ್ಯಾಂಡಲ್ವುಡ್ ಅಲ್ಲಿ ಯಾವ್ದೇ ಮೂವಿ ಬಂದ್ರು ಎಲ್ಲಾರ್ಗು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮೇಡಮ್ ನೀವು ಎರಡು ಆರ್ಮ್ ಮೇಲೆ ನೀವು ಟ್ಯಾಟೂಗಳನ್ನ ಹಾಕ್ಸ್ಕೊಂಡಿದ್ದೀರಲ್ಲ, ರೈಟ್ ಅಂಡ್ ಲೆಫ್ಟ್ ಅಲ್ಲಿ ಸುದೀಪ್ ಮತ್ತೆ ದರ್ಶನ್ ಅವ್ರದ್ದು ಟ್ಯಾಟೂ ಹಾಕ್ಸ್ಕೊಂಡಿದ್ದೀರಾ. ಸೊ ಇದನ್ನ ಹಾಕ್ಸ್ಕೊಳ್ಳೋದಕ್ಕೆ ಮೂಲ ಉದ್ದೇಶ ಅಥವಾ ನಿಮ್ಗೆ ಅವ್ರಿಬ್ರು ಬಾಂಡಿಂಗ್ ಆ ರೀತಿ ಇದೆ, ಅದಕ್ಕೋಸ್ಕರ ಹಾಕ್ಸ್ಕೊಂಡಿದೀನಿ. ಓಕೆ, ಅಂದ್ರೆ ಎರಡೂ ಎಟ್ ಅ ಟೈಮ್ ಒಂದೇ ಟೈಮಲ್ಲಿ ಹಾಕ್ಸ್ಕೊಂಡಿದ್ದ ಅಥವಾ ಖಂಡಿತವಾಗ್ಲೂ ಒಂದೇ ಟೈಮಲ್ಲಿ ಒಂದೇ ಮಂತ್ ಅಲ್ಲಿ ಹಾಕ್ಸಿರೋದು, ಬಟ್ ಒಂದೊಂದು ವಾರ ಡಿಫ್ರೆನ್ಸ್ ಅಲ್ಲಿ ಹಾಕ್ಸ್ಕೊಂಡಿದೀನಿ. ಓಕೆ, ಫಸ್ಟ್ ಹಾಕ್ಸಿದ್ ಯಾವ್ದು ಮೇಡಮ್? ನನ್ನ ಅಣ್ಣ ಕಿಚ್ಚ. ಓಕೆ, ನೆಕ್ಸ್ಟ್ ದರ್ಶನ್ ಸರ್. ಓಕೆ, ಏನ್ ಸೈಜ್ ಇದೆ ಮೇಡಮ್ ಅದು ಟ್ಯಾಟೂದು? ಸೈಜ್ ಎಲ್ಲ ಗೊತ್ತಿಲ್ಲ. ಹೋಗ್ಲಿ, ಏನ್ ಕಾಸ್ಟ್ ಆಗಿರ್ಬೋದು? ಕಾಸ್ಟ್ ಆಕ್ಚುಲಿ ಇದನ್ನ ಟಾಟಾ ಮಾಡಿದವರು ತುಮಕೂರವರು ಅರ್ಜುನ್ ಅಂತ ಹೇಳಿ. ಓಕೆ, ಕಾಸ್ಟ್ ಏನಿಲ್ಲ. ನಾನು ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋದ್ರಿಂದ ಒಂದು ಪ್ರಮೋಷನ್ ವಿಡಿಯೋ ಅಂತ ಹೇಳಿ ಅವರೇ ಫ್ರೀಯಾಗಿ ಹಾಕೊಟ್ಬಿಟ್ಟಿದ್ದಾರೆ. ಓಕೆ ಓಕೆ ಮೇಡಮ್ ಇದನ್ನೆಲ್ಲ ನೋಡಿದಾಗ ಅಂದ್ರೆ ಫ್ಯಾಮಿಲಿ ಕಡೆಯಿಂದ ಆಗಲಿ ಫ್ರೆಂಡ್ಸ್ ಕಡೆಯಿಂದ ಆಗಲಿ ಅಥವಾ ಈ ಹೊರಗಡೆ ನೀವು ಪಬ್ಲಿಕ್ ಅಲ್ಲಿ ಓಡಾಡಬೇಕಾದ್ರೆ ಸೊ ಇದ್ರ ಬಗ್ಗೆ ನಿಮ್ಗೆ ಯಾವ ರೀತಿ ಎಲ್ಲ ಒಪಿನಿಯನ್ಸ್ ಅಂದ್ರೆ ಜನಗಳ ಕಡೆಯಿಂದ ಏನೆಲ್ಲ ಮಾತುಗಳು? ಗುಡ್ ಆರ್ ಬ್ಯಾಡ್ ಎರಡು ಒಪಿನಿಯನ್ ಇದೆ. ಆಕ್ಚುಲಿ ಗುಡ್ಗಿನ ನನ್ಗೆ ಬ್ಯಾಡ್ ಒಪಿನಿಯನ್ ಜಾಸ್ತಿ. ಯಾಕೆ ಅಂತ ಹೇಳಿದ್ರೆ ನಾನು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ಬೇಕಿದ್ರೆ ನನ್ನ ಮಾತ್ ನೋಡಿದ್ರೆ ಅವರೆಲ್ಲ ಸತ್ತೋಗ್ತಾರೆ. ಹಂಗಾಗಿ ನನ್ಗೆ ಬ್ಯಾಡ್ ಮೆಸೇಜ್ ಜಾಸ್ತಿ ಬರೋದು. ನಟ ನಟಿಯರ್ಗೆ ಏನ್ ಬರುತ್ತೆ ಅದಕ್ಕಿಂತ 10ರಷ್ಟು ಮೆಸೇಜ್ಗಳು ನಮ್ಗೆ ಬರುತ್ತೆ ಅಂತ ಹೇಳ್ತೀನಿ ನಾನು. ಅವ್ರಿಬ್ರು ಬಾಂಡಿಂಗ್ ಆ ರೀತಿ ಇದೆ. ಅವಾಗೆಲ್ಲ ಬಂದು ಅಂಬರೀಶ್ ಮಾಮ ಮತ್ತೆ ವಿಷ್ಣುವರ್ಧನ್ ಸರ್ದು ಇದ್ದಿದ್ದು ಬಾಂಡಿಂಗು ಇವಾಗ ಇವ್ರಿಬ್ರು ನಡುವೆ ಬಂದಿದೆ. ಈ ಬಾಂಡಿಂಗ್ ಯಾವತ್ತೂ ಕೂಡ ಅವ್ರದ್ದು ಹೆಂಗಿತ್ತು ಲೈಫಲ್ಲಿ ಅದೇ ತರ ಇವ್ರ ಬಾಂಡಿಂಗು ಕೂಡ ಇರುತ್ತೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಮನುಷ್ಯ ಅಂದ್ಮೇಲೆ ಸಣ್ಣ ಕಹಿ ಘಟನೆ ಒಂದಿದ್ದೇ ಇರುತ್ತೆ. ಆ ಕಹಿ ಘಟನೆ ಇವರಿಬ್ರು ಮಧ್ಯದಲ್ಲಿ ಬಂದಿದೆ. ಆದಷ್ಟು ಬೇಗ ತೆರೆ ಮರೆಯಾದಂಗೆ ಅವರಿಬ್ರು ಕಹಿ ಘಟನೆ ದೂರ ಆಗಿ ಅವರಿಬ್ರು ಒಟ್ಟಿಗಿರ್ಲಿ ಅನ್ನೋದು ನನಗೆ ತುಂಬಾ ಆಸೆ. ಅದೇ ನೀವು ಒಂದು ಎಡಗಡೆ ಬಲಗಡೆ ಇಬ್ಬರು ಹಾಕೊಂಡಿದ್ದೀರಾ, ಅದೇ ಎರಡು ಕಡೆ ನೀವು ಒತ್ಕೊಂಡಿದ್ದೀರಾ, ಅದೇ ರೀತಿ ಕರ್ನಾಟಕ ಒತ್ಕೊಂಡಿದೆ. ಆದ್ರೆ ಕರ್ನಾಟಕದಾದ್ಯಂತ ಒಂದು ರೀತಿ ಈ ತರ ಭಿನ್ನಾಭಿಪ್ರಾಯ ಬರ್ತಾ ಇದ್ದೀರಾ. ಅವಾಗ ಯಾಕೆ ನಿಮ್ಗೆ ಇಷ್ಟ ಅಭಿಮಾನ? ಭಿನ್ನಾಭಿಪ್ರಾಯ ನಾವೇ ಮಾಡ್ಕೊಳ್ಳೋದೇ ಹೊರ್ತು ಅವ್ರು ಯಾವತ್ತೂ ಮಾಡ್ಕೊಂಡಿಲ್ಲ. ಎಲ್ಲೂ ಕೂಡ ನನಗೆ ದರ್ಶನ್ ಇಷ್ಟ ಇಲ್ಲ, ನನಗೆ ಸುದೀಪ್ ಇಷ್ಟ ಇಲ್ಲ ಅಂತ ಇಬ್ರು ಹೀರೋಸ್ಗಳು ಎಲ್ಲೂ ಕುತ್ಕೊಂಡು ಯಾವುದೇ ಮೀಡಿಯಾ ಮುಂದೆಗಡೆ ಮಾತಾಡಿಲ್ಲ. ಅವ್ರಿಬ್ರು ಮಾತಾಡಿಲ್ಲ ಅಂದ್ಮೇಲೆ ಮಧ್ಯದಲ್ಲಿ ಯಾಕೆ ಹೋಗ್ಬಿಟ್ಟು ಕಡ್ಡಿ ಅಳ್ಳಾಡಿಸ್ತಾರೆ ಅಲ್ವಾ? ಹಂಗಾಗಿ ದಯವಿಟ್ಟು ಹೇಳೋದು ಅಷ್ಟೇ, ಕಡ್ಡಿ ಅಳ್ಳಾಡ್ಸರ್ಗೆ ಕಡ್ಡಿ ಎತ್ಕೊಂಡು ಮುಚ್ಕೊಂಡು ನಿಮ್ ಪಡಂಗ್ ನೀವು ಸೈಡ್ಗೆ ಹೋಗ್ರಿ. ಕಡ್ಡಿ ಅಳ್ಳಾಡ್ತಾ ಬಂದ್ರೆ ಕಡ್ಡಿ ಎಲ್ಲ ನಿಮ್ ಕೈನೇ ಕತ್ತರಿಸ್ಬಿಡ್ತೀನಿ ಅಂತ ಹೇಳ್ತೀನಿ. ಥರ್ಡ್ ಪರ್ಸನ್ ಕಾಣ್ದೇರೋರು ಅಂತ ಇರ್ತಾರಲ್ಲ ಗಳು. ಅಲ್ಲ ಮೇಡಮ್, ನೀವ್ ಹೇಳ್ತಾ ಇದೀರಿ ಅರ್ಧ ಕರ್ನಾಟಕ ನೀವು ಒಂದ್ ಕೈ ಹಾಕೊಂಡಿದ್ದೀರಿ, ಅರ್ಧ ಒಂದ್ ಕೈ ಹಾಕೊಂಡಿದ್ದೀರಾ. ಇನ್ ಮೂರನೇ ಕೈ ಎಲ್ಲಿ ಇರುತ್ತೆ ನಿಮ್ ಪ್ರಕಾರ?
ಕಾಣ್ದಿರ ಕೈ ಅನ್ನೋದೊಂದ್ ಇರುತ್ತಲ್ವಾ, ಇಬ್ರು ಕಂಡ್ರು ಆಗ್ದಿರೋ ಒಬ್ರು ಇರ್ತಾರಲ್ಲ, ಅವ್ರು ಮಾಡಿರ್ತಾರೆ ಅಂತ ಹೇಳ್ತೀನಿ. ಮೇಡಮ್, ಈ ತರ ಅಭಿಮಾನ ಜಾಸ್ತಿ ಗಂಡ್ ಮಕ್ಳಿಗೆ ಇರುತ್ತೆ, ಅದ್ರಲ್ಲಿ ಹೆಣ್ಮಕ್ಳಿಗೆ ಈ ತರ ಬರೋದು ಕಡಿಮೆ. ಓಕೆ, ಯಾಕೆ ಈ ತರ ಬಂದಿದೆ? ಯಾರ್ದಾರು ಒಬ್ರ ಅಭಿಮಾನಿ ಆಗಿರ್ಬೇಕು. ಯಾಕೆ ಅಲ್ಲ, ಹೆಣ್ಮಕ್ಳು ಏನಾದ್ರೂ ಫ್ಯಾನ್ ಆಗ್ಬಾರ್ದು ಅಂತ ಏನಾದ್ರೂ ಇದೆಯಾ? ನನ್ನ ಅಣ್ಣನ್ ಬಿಟ್ರೆ, ನನ್ನ ಮನೇಲಿ ನನ್ನ ಸ್ವಂತ ಅಣ್ಣನ್ ಬಿಟ್ರೆ ನೆಕ್ಸ್ಟ್ ಕೊಟ್ಟಿರೋದೇ ಅಣ್ಣನ್ ಸ್ಥಾನ ಕಿಚ್ಚ ಸುದೀಪ್ ಅಣ್ಣಗೆ. ಕಿಚ್ಚ ಸುದೀಪ್ ಅಣ್ಣಗೆ ದಿಸ್ ಇಸ್ ಮೈ ಕ್ರಶ್. ನನಗೆ ಡಿವೋರ್ಸ್ ಅಂದ್ರೆ ಸಖತ್ ಇಷ್ಟ. ದಯವಿಟ್ಟು ಸಾರಿ, ಆ ತರ ಎಲ್ಲ ಪೋಟ್ರೆ ಮಾಡ್ಬೇಡಿ. ಅಷ್ಟು ಒಂದು ಪ್ರೀತಿ. ಈಗ ಒಂದು ವ್ಯಕ್ತಿನ ನೋಡಿದಾಗ ಅವರು ಮನಸ್ಫೂರ್ತಿಯಾಗಿ ಇಷ್ಟ ಆದ್ರೆ ನಮ್ಗೆ ಅವ್ರ ಮೇಲೆ ಒಂದು ಲವ್ ಹುಟ್ಟೆ. ಅದೇ ತರ ನನ್ಗೆ ದರ್ಶನ್ ಅವ್ರು ಅಂದ್ರೆ ತುಂಬಾ ಇಷ್ಟ ನಿಮಗೆ? ತುಂಬಾ ಇಷ್ಟ. ಈ ಕಡೆ ಅಣ್ಣ, ಈ ಕಡೆ ದರ್ಶನ್. ಅಣ್ಣ ಬಂದು ಸ್ಟ್ರೆಂತ್, ನನ್ ಸ್ಟ್ರೆಂತ್. ಡಿ ಬಾಸ್ ಬಂದು ಹಾರ್ಟ್. ಡಿ ಬಾಸ್ ಬಂದು ಹಾರ್ಟ್. ಹಾರ್ಟ್ ತುಂಬಾ ದೊಡ್ಡದು ಈಗ ನಿಮ್ದು, ತುಂಬಾನೇ ದೊಡ್ಡದು, ತುಂಬಾ ದೊಡ್ಡದು. ಒಂದ್ ಕಡೆ ಅಣ್ಣ, ಒಂದ್ ಕಡೆ ಕ್ರಶ್ ಆಗಿರೋ ವ್ಯಕ್ತಿ, ಇಬ್ರು ಎರಡು ತೋಳುಗಳಲ್ಲಿ ಇದ್ದಾರೆ. ಅವ್ರನ್ನ ಹೊತ್ಕೊಂಡು ಇಡೀ ಜಗತ್ನೆಲ್ಲ ಓಡಾಡ್ತಾ ಇದ್ದೀರಾ. ಖಂಡಿತ. ನೀವು ಎಲ್ಲಾ ಕಡೆ ಸ್ಲೀವ್ಲೆಸ್ ಹಾಕಿ ಓಡಾಡ್ತೀರಾ ಅಥವಾ ಕ್ಲೋಸ್ ಮಾಡ್ಕೊಂಡು ಓಡಾಡ್ತೀರಾ ಬಟ್ಟೆ? ಇಲ್ಲ, ಸಾಮಾನ್ಯ ಹೊರಗಡೆ ಹೋದಾಗ ಕ್ಲೋಸ್ ಮಾಡ್ಕೊಂಡೆ ಓಡಾಡ್ತೀನಿ. ಯಾಕೆ ಅಂದ್ರೆ ಎಲ್ಲ ನಿಂತ್ಕೊಂಡು ಸೆಲ್ಫಿ ಕೊಡಿ ಅಂತಾರೆ. ನನಗೆ ಸೆಲ್ಫಿ ಕೊಡೋದು ಅದೆಲ್ಲ ಇಷ್ಟ ಆಗಲ್ಲ. ಅವ್ರಿಬ್ರು ಎಷ್ಟು ಕಷ್ಟಪಟ್ಟು ಸೆಲೆಬ್ರಿಟಿ ಆಗಿದ್ದಾರೆ, ನೀವೇನು ಇಲ್ಲದೆ ಸೆಲೆಬ್ರಿಟಿ ಆಗ್ತಾ ಇದ್ರಿ, ಸೆಲ್ಫಿ ಕೊಡ್ಬೇಕಲ್ವಾ? ಸೂಪರ್. ಖಂಡಿತವಾಗ್ಲೂ ಇನ್ ಮುಂದೆ ಕೊಡ್ತೀನಿ ನಾನು. ಯಾಕಂದ್ರೆ ನೀವು ಹಾಕ್ಸ್ಕೊಂಡಿರೋದೇ ಜಗತ್ತು ಗೊತ್ತಾಗ್ಲಿ ಅಂದ್ರೆ ಶೋ ಮಾಡಕ್ಕಲ್ಲ, ಅಭಿಮಾನ ತೋರಿಸಿ. ಕೆಲವರು ನಾನಿರೋ ಪರ್ಸನಾಲಿಟಿಗೆ ಇದು ತೋಳಲ್ಲ, ಏನೇನೋ ಬೇಡದಿರೋ ಅಂತ ಮೆಸೇಜ್ ಹಾಕಿದ್ದಾರೆ. ತೋಳೆಲ್ಲ ತೊಲೆ ತೊಲೆ ಅಂತ ಹೇಳ್ತಾರೆ, ತೊಲೆ ಬಿಟ್ಟು ಬೇರೆ ಏನಾದ್ರೂ ಹೇಳ್ತಾರೆ. ಹಾಗಾಗಿ ಹೌದು, ನನ್ನ ಅಣ್ಣ ಇರೋದು ತೋಳಲ್ಲ, ಅದು ತೊಲೆನೆ ಕೊಡೋ ಅಂತಾನೆ ನಾನು ಹೇಳಿದ್ದೀನಿ. ಮಾಡಿಸ್ಕೊಂಡಾಗ ನೆಗೆಟಿವ್ ಜಾಸ್ತಿ ಬರುತ್ತೆ. ನಿಮ್ಗೆ ಯಾವ್ದೋ ಕೆಲವು ನೆಗೆಟಿವ್ಗಳು ಯಾವ್ದಾರು ಹಂಚ್ಕೊಳ್ಳೋದಾದ್ರೆ? ಓ, ಬೇಕಾದಷ್ಟು ಬಂದಿದೆ. ನನ್ನ ಫೋಟೋನು ಕೊಡ್ತೀನಿ ಅಂತ ಹೇಳಿದ್ರೆ ಬೇಜಾರಾಗಲ್ಲ ಮೇಡಮ್? ಆಗುತ್ತೆ, ತುಂಬಾ ಆಗುತ್ತೆ. ಯಾಕೆ ಬೇಜಾರಾಗಲ್ಲ? ಯಾರೋ ಉಚಿತದಲ್ಲಿ ಹೇಳ್ತಾರೆ ಅಭಿಮಾನಕ್ಕೂ ಉಚಿತನಕ್ಕೂ ಡಿಫರೆನ್ಸ್ ಇರುತ್ತೆ. ಅವಾಗ ನಿಮ್ಮ ಮನಸ್ಸಲ್ಲಿ ನಾನು ಅವಾಗ ಸಖತ್ತಾಗೆ ಟಾಂಗ್ ಕೊಟ್ಟಿದ್ದೀನಿ. ನೀವು ರೆಡಿ ಇದ್ದೀರಿ? ಓ, 100%. ನಾವು ಬ್ಯಾಟಿಂಗ್ ಮಾಡ್ತಾ ಇರ್ತೀವಿ ಯಾವಾಗ್ಲೂ. ಅಂದ್ರೆ ನೀವ್ ಹೆಂಗಿರ್ಬೇಕು? ಅವ್ರ ಪ್ರೀತಿ ವಿಶ್ವಾಸದಲ್ಲಿ ನಾನು ಕಳ್ದೋಗಿದ್ದೀನಿ. ಹಂಗಾಗಿ ಅವರಲ್ಲಿ 1% ಅಲ್ಲ, 1 ಕೂಡ ನಮ್ಮಲ್ಲಿ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಯಾಕೆಂದ್ರೆ ಅವ್ರೇನ್ ನಟರಿದ್ದಾರೆ, ಅವ್ರಕಿನ್ನ ನಾವು ತುಂಬಾ ಸಣ್ಣವರು ಅಂತ ಹೇಳ್ತೀವಿ. ಬಟ್ ಅವ್ರಿಗಿರುವಂತ ದೊಡ್ಡದು ಮನ್ಸು ನಮ್ಗೆ ಅಷ್ಟೊಂದು ಇರಲ್ಲ. ನಾವು ಬೇಗ ರಿಯಾಕ್ಟ್ ಮಾಡ್ತೀವಿ. ಅವ್ರು ಏನೇ ಆದ್ರೂ ತಡ್ಕೊಂಡಿರ್ತಾರೆ ಮನ್ಸಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಕೆಲವ್ರು ಯಾರೋ ಅನ್ಬೋದು, ಈಗ ಬಿಗ್ ಬಾಸ್ ಈ ಕಡೆ ಇದ್ದಾರೆ, ಆ ಕಡೆಗೆ ಕರ್ನಾಟಕದ ಬಾಸ್ ಇದ್ದಾರೆ. ಬಿಗ್ ಬಾಸ್ ಹೋಗಿ ಏನಾರು ಇದ್ದಾರೆ ಟಾಕ್ಟಿಕ್ಸ್ ಇರ್ಬೋದು? ಅಯ್ಯೋ ಸಾರಿ ಅಪ್ಪ, ದಯವಿಟ್ಟು ಆತರ ಎಲ್ಲ ಏನು ಸೀನೇ ಇಲ್ಲ. ನಾವ್ ಮಂಡ್ಯದವರು ಹೇಳಿ ಕೇಳಿ ಮುದ್ದೆ ತಿನ್ನೋರು. ಬಿಗ್ ಬಾಸ್ಗೆ ಹೋಗ್ಬೇಕು ಅನ್ನೋದೇನಿಲ್ಲ. ನನ್ಗೆ ಒಂದ್ಸಲ ಸುದೀಪ್ ಅಣ್ಣನ ಮತ್ತೆ ದರ್ಶನ್ ಸರ್ನ ಮೀಟ್ ಮಾಡ್ಬೇಕು. ಇಬ್ರದ್ದು ಒಂದೊಂದು ಆಟೋಗ್ರಾಫ್ ಹಾಕ್ಸ್ಬೇಕು ಪಕ್ಕದಲ್ಲಿ. ಅಲ್ಲಿಗೆ ನಾನಿರೋ ತನಕ ನಾನು ಕೋಟಿ ಸಂಪಾದನೆ ಮಾಡ್ತೀನೋ, ₹1 ಸಂಪಾದನೆ ಮಾಡ್ತೀನೋ ಗೊತ್ತಿಲ್ಲ. ನಾನು ಸತ್ತಾಗ ನನ್ನ ಜೊತೆಲಿ ಇರ್ತಾರಲ್ವಾ, ಕತ್ತೆಲ್ ಹಾಕಿದ್ರೆ ಒಂದು ಮೂಗ್ಬಟ್ ತಡೆನೂ ಬಿಡಲ್ಲ, ಕತ್ತೆಲ್ ಒಂದು ಚೈನು ಬಿಡಲ್ಲ ಸತ್ತೋದಾಗ. ಎಲ್ಲಾರ್ಗೂ ಗೊತ್ತಿರೋಂಥ ವಿಷಯ. ಈ ವಿಷಯ ಏನಪ್ಪಾ ಅಂದ್ರೆ, ಲೈಫಲ್ಲಿ ನನ್ನ ಜೊತೆಲಿ ನಾನು ಸತ್ತಾಗ ಬರ್ತಾರೆ ಅನ್ನೋದು ನನ್ನ ಆಸೆ. ಅಭಿಮಾನ, ಹುಚ್ಚ ಅಭಿಮಾನ ಅನ್ಕೊಂಡ್ರೆ ನೀವು ಹುಚ್ಚರುಗಳು. ಇದು ನನ್ನ ಅಭಿಮಾನ. ತುಮಕೂರು ಅರ್ಜುನ್ ಟ್ಯಾಟೋ ಸ್ಟುಡಿಯೋ ಅರ್ಜುನ್ ಹಾಕಿದ್ದು. ಸಾರಿ, ನಾನು ಇನ್ಸ್ಟಾಗ್ರಾಮ್ ಯೂಸ್ ಮಾಡೋದ್ರಿಂದ ನನಗೆ ಅವ್ರಿಗೊಂದು ವಿಡಿಯೋ ಮಾಡ್ಕೊಡ್ಬೇಕಾಗಿತ್ತು ಪ್ರಮೋಷನ್ಗೆ ಅಂತ ಹೇಳಿ ಕರ್ಸ್ಕೊಂಡು, ನನಗೆ ಟ್ಯಾಟೋ ಹಾಕೊಡಪ್ಪ ಅಂತ ಹೇಳಿದೆ. ಅವ್ರು ನಿಮ್ಗೆ ಯಾರು ಇಷ್ಟ ಅಕ್ಕ, ನಿಂಗೆ ಅವ್ರು ಹಾಕೊಡ್ತೀನಿ ಅಂತೇಳಿ ಅರ್ಜುನ್ ಹಾಕೊಟ್ಟಿದ್ದಾರೆ. ನಿಮ್ಗೆ ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಇದನ್ನ ನಾನು ಪ್ರಮೋಷನ್ ಮಾಡ್ತಾ ಇದ್ದೀನಿ ಅಂತ ಯಾರು ಅನ್ಕೋಬಿಡಿ. ನಿಮ್ಮ ಅಭಿಮಾನ, ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ ಯಾರಾದ್ರೂ ಹಾಕಿಸ್ಕೊಳ್ಳೇಬೇಕು ಅಂತ ಅನ್ನೋದಾದ್ರೆ ಹೋಗ್ಬಿಟ್ಟು ಜ್ಯೋತಿ ಅಕ್ಕ ಹೇಳಿದ್ರು ಅಂತೇಳಿ ಏನಾಗುತ್ತೆ, ಆ ರೇಂಜ್ ಸ್ವಲ್ಪ ಕಮ್ಮಿನೇ ಮಾಡ್ಕೊಂಡು ನಿಮಗೆ ಟ್ಯಾಟೋಸ್ ಹಾಕೊಡ್ತಾರೆ. ನೀವು ಕೇಳಿದ ಪಿಕ್ಚರ್ನ ಹಾಕೊಡ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಜ್ಯೋತಿ ಗೀತಾ, ಮಂಡ್ಯ ಜ್ಯೋತಿ ಅಕ್ಕ ಹೇಳ್ಬೇಡಿ, ಜ್ಯೋತಿ ಗೀತಾ ಕೂಡ. ನಾನು ಕಿಚ್ಚ, ನನ್ನಣ್ಣ ಕಿಚ್ಚ ಅಂತ ಹೇಳಿ ರೈಟ್ ಸೈಡ್ ಅಲ್ಲಿ, ಲೆಫ್ಟ್ ಸೈಡ್ ಅಲ್ಲಿ ದರ್ಶನ್ ಸರ್ ಫೋಟೋ ಹಾಕ್ಸ್ಕೊಂಡಿದ್ದೀನಿ. ಯಾಕೆಂದ್ರೆ ದರ್ಶನ್ ಸರ್ ಅಂದ್ರೂ ಇಷ್ಟ, ಸುದೀಪ್ ಅಣ್ಣ ಅಂದ್ರೂ ಇಷ್ಟ. ಅವರಿಬ್ರು ಫಸ್ಟ್ ಮಾಮ, ಅಂಬರೀಶ್ ಮಾಮ ಮತ್ತೆ ವಿಷ್ಣುವರ್ಧನ್ ಇಬ್ರು ಫ್ರೆಂಡ್ಸ್ ಇದ್ರು ಅವಾಗ. ಇವಾಗ ದರ್ಶನ್ ಸರ್ ಮತ್ತೆ ಸುದೀಪ್ ಅಣ್ಣ ಫ್ರೆಂಡ್ಸ್. ಹಂಗಾಗಿ ಈ ಫ್ರೆಂಡ್ಶಿಪ್ ಯಾವಾಗಲೂ ಲೈಫ್ ಲಾಂಗ್ ಉಳಿಬೇಕು ಅನ್ನೋದು ನನ್ನ ಆಸೆ. ಹಾಗಾಗಿ ನಾನು 2 ಟ್ಯಾಟೋ ಹಾಕ್ಸ್ಕೊಂಡಿದ್ದೀನಿ. ಈ ವಾರ್ ಗೀರ್ ಎಲ್ಲ ವೇಸ್ಟ್, ಏನು ವಾರ್ ಎಲ್ಲ ಮಾಡಕ್ ಹೋಗ್ಬೇಡಿ.
ಎಲ್ಲಾರು ನಮ್ಮವರು ಸ್ಯಾಂಡಲ್ವುಡ್ ನ ಬೆಳೆಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಬ್ಬರಿಗೆ ಇವ್ರಿಗೆ ಅವ್ರು ಟೈಮ್ ಕೊಡೋದು, ಅವ್ರಿಗೆ ಇವ್ರು ಟೈಮ್ ಕೊಡೋದು, ಇದೇ ತರ ನಡೀತಾ ಇದೆ ಲೈಫ್ ಅಲ್ಲಿ. ಬೇರೆ ಏನು ಮಾಡಕ್ಕೆ ಕೆಲಸ ಇಲ್ಲ ಅನ್ಸುತ್ತಲ್ಲ, ಅದಕ್ಕೆ ಟಾಂಗ್ ಕೊಟ್ಕೊಂಡು ಕೂತಿದ್ದಾರೆ. ಟಾಂಗ್ ಕೊಡೋದ್ ಬಿಟ್ಬಿಟ್ಟು ಸಪೋರ್ಟ್ ಮಾಡ್ಕೊಂಡು ನಮ್ ಕನ್ನಡ ಇಂಡಸ್ಟ್ರಿನ ಬೆಳೆಸ್ಬೇಕು ಅಂತ ಹೇಳ್ತೀನಿ ನಾನು. ಅಂದ್ರೆ ಮಾರ್ಕ್ ಈಗ ನೆಕ್ಸ್ಟ್ ಪಕ್ಕ 100 ಡೇಸ್ ಅಂತೀರಾ? 100 ಡೇಸ್ ಓಡೇ ಓಡುತ್ತೆ. ಬಾಕ್ಸ್ ಆಫೀಸ್ ಧೂಳಿ ಹಬ್ಸುತ್ತೆ ಅನ್ಸುತ್ತೆ ಹೇಗೆ? ಖಂಡಿತ ಹಬ್ಸುತ್ತೆ. ಇಲ್ಲಿ ಕ್ರೌಡ್ ನೋಡಿದ್ರೆ ಗೊತ್ತಾಗುತ್ತಲ್ವಾ. ಓಕೆ, ಏನ್ ಹೇಳ್ತೀರಾ ಫೈನಲ್ ಆಗಿ ಹೇಟರ್ಸ್ಗೆ? ಏಟರ್ಸ್ಗೆ ನೋಡ್ಬಿಟ್ಟು ಹುರ್ಕೊಳ್ರಿ, ಯಾರು ಸ್ವಲ್ಪ ಹುರ್ಕೊಳ್ರಿ, ಜಾಸ್ತಿ ಹೋಗ್ಬೇಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು.